ಇದು ಒಂದು ಪಿಜ್ಜಾ ಡೆಲಿವರಿ ಹುಡುಗನಿಗೆ ಆದ ನಿಜವಾದ ಘಟನೆಯನ್ನು ಆಧರಿಸಿದೆ. ಈ ಘಟನೆ ಜಾನ್ ತನ್ನ ಕಾಲೇಜು ದಿನಗಳಲ್ಲಿ ಒಂದು ಚಿಕ್ಕ ಪಿಜ್ಜಾ ಅಂಗಡಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಾಗ ಸಂಭವಿಸಿತು. ಒಂದು ರಾತ್ರಿ ಸುಮಾರು 1 ಗಂಟೆಗೆ ಜಾನ್ ತನ್ನ ಶಿಫ್ಟ್ ಮುಗಿಸಿ ಮನೆಗೆ ಹೊರಡಲು ಸಿದ್ಧನಾಗಿದ್ದಾಗ ಇದ್ದಕ್ಕಿದ್ದಂತೆ ಪಿಜ್ಜಾ ಅಂಗಡಿಯ ಫೋನ್ ರಿಂಗ್ ಆಯಿತು. ಜಾನ್ ಫೋನ್ ಎತ್ತಿದನು. ಆಗ ಒಬ್ಬ ವ್ಯಕ್ತಿ ಬಹಳ ಕ್ಷೀಣ ಸ್ವರದಲ್ಲಿ ಆರ್ಡರ್ ಮಾಡುತ್ತಿದ್ದನು. ಮೊದಲು ಜಾನ್ ಆರ್ಡರ್ ತೆಗೆದುಕೊಳ್ಳಲು ನಿರಾಕರಿಸಲು ಯೋಚಿಸಿದನು, ಏಕೆಂದರೆ ಪಿಜ್ಜಾ ಅಂಗಡಿಯ ಮುಚ್ಚುವ ಸಮಯ ಆಗಲೇ ಆಗಿತ್ತು. ಆದರೆ ಆ ವ್ಯಕ್ತಿ 4 ಪ್ಲೇನ್ ಚೀಸ್ ಪಿಜ್ಜಾಗಳನ್ನು ಆರ್ಡರ್ ಮಾಡಿದಾಗ ಜಾನ್ ಆರ್ಡರ್ ತೆಗೆದುಕೊಂಡನು, ಏಕೆಂದರೆ ಸಾಮಾನ್ಯವಾಗಿ ದೊಡ್ಡ ಆರ್ಡರ್ಗಳ ಮೇಲೆ ಉತ್ತಮ ಟಿಪ್ ಸಿಗುತ್ತಿತ್ತು ಮತ್ತು ಜಾನ್ಗೆ ಹಣದ ಅವಶ್ಯಕತೆಯೂ ಇತ್ತು. ಜಾನ್ ಆದಷ್ಟು ಬೇಗ ಪಿಜ್ಜಾ ತೆಗೆದುಕೊಂಡು ಡೆಲಿವರಿ ಮಾಡಲು ಹೊರಟನು. ಡೆಲಿವರಿ ವಿಳಾಸವು ಪಿಜ್ಜಾ ಅಂಗಡಿಯಿಂದ ಸಾಕಷ್ಟು ದೂರದಲ್ಲಿ ನಗರದ ಹೊರವಲಯದಲ್ಲಿತ್ತು. ತಡರಾತ್ರಿಯಾಗಿತ್ತು ಮತ್ತು ರಸ್ತೆಯೂ ಸಹ ಬಹಳ ನಿರ್ಜನವಾಗಿತ್ತು. ರಸ್ತೆ ಕಚ್ಚಾ ಆಗಿತ್ತು ಮತ್ತು ಅದರ ಎರಡೂ ಬದಿಗಳಲ್ಲಿ ಬಹಳಷ್ಟು ಕಾಡು ಮರಗಳು ಮತ್ತು ಸಸ್ಯಗಳಿದ್ದವು. ದಾರಿಯಲ್ಲಿ ಯಾವುದೇ ಸ್ಟ್ರೀಟ್ ಲೈಟ್ಗಳು ಸಹ ಕಾರ್ಯನಿರ್ವಹಿಸುತ್ತಿರಲಿಲ್ಲ, ಅದಕ್ಕಾಗಿಯೇ ಅಲ್ಲಿ ಕತ್ತಲಾಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಡ್ರೈವ್ ಮಾಡಿದ ನಂತರ ಜಾನ್ ಆ ವಿಳಾಸವನ್ನು ತಲುಪಿದನು. ಅದು ಬಹಳ ಹಳೆಯದಾದ ವಿಚಿತ್ರವಾದ ಮನೆಯ ಮುಂದೆ ನಿಂತಿದ್ದನು. ಅದು ದಟ್ಟವಾದ ಅರಣ್ಯ ಪ್ರದೇಶದ ಒಳಗೆ ಇತ್ತು ಮತ್ತು ಆ ಮನೆಯಲ್ಲಿ ಯಾವುದೇ ಲೈಟ್ ಉರಿಯುತ್ತಿರಲಿಲ್ಲ. ಬದಲಾಗಿ ಸುತ್ತಮುತ್ತ ಯಾವುದೇ ಚಲನವಲನವೂ ಇರಲಿಲ್ಲ. ಅದು ವರ್ಷಗಳಿಂದ ನಿರ್ಜನವಾಗಿ ಬಿದ್ದಿರುವ ಮನೆಯಂತೆ ಕಾಣುತ್ತಿತ್ತು ಮತ್ತು ಆ ಮನೆಯಲ್ಲಿ ಯಾರೂ ವಾಸಿಸುತ್ತಿಲ್ಲವೇನೋ ಎನಿಸುತ್ತಿತ್ತು. ಆ ಮನೆಯನ್ನು ನೋಡಿ ಜಾನ್ ಸ್ವಲ್ಪ ಗಾಬರಿಗೊಂಡಿದ್ದನು. ಆದ್ದರಿಂದ ಅವನು ತನ್ನ ಮ್ಯಾನೇಜರ್ಗೆ ಕರೆ ಮಾಡಿದನು. ಅವನು ತನ್ನ ಮ್ಯಾನೇಜರ್ಗೆ ಆ ಪರಿಸ್ಥಿತಿಯನ್ನು ವಿವರಿಸಿ ಅಲ್ಲಿಂದ ಹಿಂತಿರುಗಲು ಬಯಸಿದ್ದನು. ಆದರೆ ಅವನ ಮ್ಯಾನೇಜರ್ ಫೋನ್ ಎತ್ತಲೇ ಇಲ್ಲ. ಜಾನ್ ತನ್ನ ಮ್ಯಾನೇಜರ್ಗೆ ತಿಳಿಸದೆ ಆ 4 ಪಿಜ್ಜಾಗಳನ್ನು ಹಿಂತಿರುಗಿಸಿದರೆ ಅವನ ಮ್ಯಾನೇಜರ್ ಅವನ ಮೇಲೆ ಬಹಳ ಕೋಪಗೊಳ್ಳುತ್ತಿದ್ದನು ಮತ್ತು ಅವನ ಸಂಬಳವನ್ನು ಸಹ ಕಡಿತಗೊಳಿಸುತ್ತಿದ್ದನು. ಆದ್ದರಿಂದ ಬೇರೆ ಮಾಡಿದರೂ ಅವನ ಮ್ಯಾನೇಜರ್ ಫೋನ್ ಎತ್ತದಿದ್ದಾಗ ಅವನು ಒಮ್ಮೆ ಆ ಮನೆಗೆ ಹೋಗಿ ಡೆಲಿವರಿ ಮಾಡಲು ನಿರ್ಧರಿಸಿದನು. ಜಾನ್ ಮುಂದೆ ಹೆಜ್ಜೆ ಹಾಕಿದ ತಕ್ಷಣ ಆ ಮನೆಯ ಒಳಗಿನ ಒಂದು ಲೈಟ್ ಆನ್ ಆಯಿತು. ಜಾನ್ಗೆ ಸ್ವಲ್ಪ ಧೈರ್ಯ ಬಂದಿತು. ಬಹುಶಃ ಒಳಗೆ ಯಾರೋ ಇದ್ದಾರೆ ಎಂದುಕೊಂಡನು. ಅವನು ಡೋರ್ ಬೆಲ್ ಬಾರಿಸಿದನು ಮತ್ತು ಜೋರಾಗಿ ಪಿಜ್ಜಾ ಡೆಲಿವರಿ ಎಂದು ಹೇಳಿದನು. ಆದರೆ ಸ್ವಲ್ಪ ಹೊತ್ತಿನವರೆಗೆ ಯಾರೂ ಬಾಗಿಲು ತೆರೆಯಲಿಲ್ಲ. ಜಾನ್ ಮತ್ತೆ ಬೆಲ್ ಬಾರಿಸಿದನು. ಆಗ ಅವನಿಗೆ ಒಳಗಿನಿಂದ ಯಾರೋ ನಡೆದುಕೊಂಡು ಬರುವ ಹೆಜ್ಜೆಗಳ ಸದ್ದು ಕೇಳಿಸಿತು. ಆದರೆ ಮತ್ತೆ ಯಾರೂ ಬಾಗಿಲು ತೆರೆಯಲಿಲ್ಲ. ಜಾನ್ ಹಿಂತಿರುಗಲು ಸಿದ್ಧನಾಗಿದ್ದನು. ಇದ್ದಕ್ಕಿದ್ದಂತೆ ಆ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ಜಾನ್ ಸ್ವಲ್ಪ ಗಾಬರಿಗೊಂಡವನಾಗಿ ಒಳಗೆ ಹೋದನು. ಹಾಲ್ನಲ್ಲಿ ಒಂದು ಮಂದವಾದ ಬೆಳಕು ಉರಿಯುತ್ತಿತ್ತು ಮತ್ತು ಅಲ್ಲಿ ಯಾರೂ ಇರಲಿಲ್ಲ. ಜಾನ್ ಕೂಗಿದನು, ಹಲೋ ಹಲೋ, ಯಾರಾದರೂ ಇದ್ದೀರಾ? ದಯವಿಟ್ಟು ನಿಮ್ಮ ಪಿಜ್ಜಾ ತೆಗೆದುಕೊಳ್ಳಿ. ಆಗ ಜಾನ್ ಹಾಲ್ನಲ್ಲಿ ಇಟ್ಟಿದ್ದ ಸೋಫಾದ ಕೆಳಗಿನಿಂದ 4 ಬೆಕ್ಕುಗಳು ಹೊರಬಂದು ಒಂದು ಕೋಣೆಯ ಕಡೆಗೆ ಓಡುವುದನ್ನು ನೋಡಿದನು. ಆ ಬೆಕ್ಕುಗಳು ಆ ಕೋಣೆಗೆ ಪ್ರವೇಶಿಸಿದ ತಕ್ಷಣ ಆ ಕೋಣೆಯ ಲೈಟ್ ಮತ್ತು ಟಿವಿ ಆನ್ ಆಯಿತು ಮತ್ತು ಚಿಕ್ಕ ಮಕ್ಕಳ ತುಂಟತನದ ನಗು ಮತ್ತು ಮಾತಿನ ಸದ್ದು ಕೇಳಿಬರಲು ಪ್ರಾರಂಭಿಸಿತು. ಯಾರೋ ಅವನೊಂದಿಗೆ ತಮಾಷೆ ಮಾಡುತ್ತಿದ್ದಾರೆ ಎಂದು ಜಾನ್ಗೆ ಅನ್ನಿಸಿತು. ಅವನು ಕೋಪದಿಂದ ಆ ಕೋಣೆಯೊಳಗೆ ಹೋದನು. ಅಲ್ಲಿ ಇಬ್ಬರು ಚಿಕ್ಕ ಹುಡುಗಿಯರು ಕುಳಿತಿದ್ದರು. ಅವರಿಬ್ಬರೂ ನೆಲದ ಮೇಲೆ ಕುಳಿತು ಜಾನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಜಾನ್ ಅವರನ್ನು ಕೇಳಲು ಪ್ರಾರಂಭಿಸಿದನು. ಅವನು ಬಹಳ ಹೊತ್ತಿನಿಂದ ಬೆಲ್ ಬಾರಿಸುತ್ತಿದ್ದನು ಮತ್ತು ಅವರು ಬಾಗಿಲನ್ನೇ ತೆರೆಯುತ್ತಿಲ್ಲ ಎಂದು. ಜಾನ್ ಕೋಪಗೊಂಡಿದ್ದನು. ಆದರೆ ಅವರಿಬ್ಬರೂ ಏನನ್ನೂ ಮಾತನಾಡದೆ ಜಾನ್ನನ್ನು ನೋಡುತ್ತಲೇ ಇದ್ದರು. ಜಾನ್ ಮತ್ತೆ ಹೇಳಿದನು, ನಾನು ಪಿಜ್ಜಾ ಕೊಡಲು ಬಂದಿದ್ದೇನೆ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರು ಇದ್ದಾರೆಯೇ? ನಾನು ಅವರಿಂದ ಹಣ ತೆಗೆದುಕೊಳ್ಳಬಹುದು. ಇದ್ದಕ್ಕಿದ್ದಂತೆ ಆ ಹುಡುಗಿಯರ ಕಣ್ಣುಗಳ ಬಣ್ಣ ಬಿಳಿಯಾಯಿತು ಮತ್ತು ಅವರ ಮೌನವು ಭಯಾನಕ ನಗುವಾಗಿ ಬದಲಾಯಿತು. ಅವರಿಬ್ಬರೂ ಆ ಕೋಣೆಯ ಬಾಗಿಲಿನ ಕಡೆಗೆ ಕೈ ತೋರಿಸಿದರು. ಜಾನ್ ಹಿಂದಿರುಗುವಷ್ಟರಲ್ಲಿ ಅವನು ಗಾಬರಿಗೊಂಡನು. ಅವನ ಕೈಯಿಂದ 4 ಪಿಜ್ಜಾ ಪೆಟ್ಟಿಗೆಗಳು ಕೆಳಗೆ ಬಿದ್ದವು, ಏಕೆಂದರೆ ಅವನ ನೇರ ಎದುರಿಗೆ ಒಂದು ಭಯಾನಕ ಸ್ತ್ರೀ ಆಕೃತಿ ನಿಂತಿತ್ತು. ಇದೆಲ್ಲವನ್ನೂ ನೋಡಿ ಜಾನ್ ಭಯದಿಂದ ನಡುಗಲು ಪ್ರಾರಂಭಿಸಿದನು. ಅವನು ಹೇಗೋ ತನ್ನ ಬೈಕ್ ಕಡೆಗೆ ಓಡಿ ಅಲ್ಲಿಂದ ಹೊರಟು ಹೋದನು. ಆ ಸ್ತ್ರೀ ನೆರಳು ಮತ್ತು ಆ ಇಬ್ಬರು ಹುಡುಗಿಯರು ಆ ಮನೆಯ ಬಾಗಿಲಲ್ಲಿ ನಿಂತು ಅವನು ಹೋಗುವುದನ್ನು ನೋಡುತ್ತಿದ್ದರು. ಜಾನ್ ಸ್ವಲ್ಪ ದೂರ ಹೋಗುತ್ತಿದ್ದಂತೆ
ಅವನಿಗೆ ತನ್ನ ಬೈಕ್ ಕೆಟ್ಟು ಹೋಗುತ್ತಿದೆ ಎಂದು ಅನಿಸಿತು. ಇದ್ದಕ್ಕಿದ್ದಂತೆ ಬೈಕ್ನಿಂದ ಶಬ್ದ ಬರಲು ಪ್ರಾರಂಭವಾಯಿತು ಮತ್ತು ಬೈಕ್ ನಿಂತು ಹೋಯಿತು. ಹೆದರಿದ ಜಾನ್ ಹೊರಗೆ ಬಂದು ನೋಡಿದಾಗ ಅವನ ಬೈಕ್ ಟೈರ್ ಪಂಕ್ಚರ್ ಆಗಿತ್ತು. ಅವನು ಭಯದಿಂದ ಪೊಲೀಸರಿಗೆ ಫೋನ್ ಮಾಡಿ ಆದಷ್ಟು ಬೇಗ ಸಹಾಯ ಕೇಳಿದನು. ಅವನು ಸುತ್ತಲೂ ನೋಡಲು ಪ್ರಾರಂಭಿಸಿದನು ಮತ್ತು ಇದ್ದಕ್ಕಿದ್ದಂತೆ ಅವನ ಕಣ್ಣು ಬೈಕ್ನ ರಿಯರ್ ವ್ಯೂ ಮಿರರ್ ಮೇಲೆ ಬಿತ್ತು. ಅದನ್ನು ನೋಡಿದ ಅವನ ಕಾಲಿನ ಕೆಳಗಿನ ನೆಲವೇ ಕುಸಿದಂತಾಯಿತು. ಬೈಕ್ನ ಹಿಂದೆ ಆ ಸ್ತ್ರೀ ನೆರಳು ಮತ್ತು ಆ ಇಬ್ಬರು ಮಕ್ಕಳು ನಿಂತಿದ್ದರು. ಅವರೆಲ್ಲರೂ ನಿಧಾನವಾಗಿ ಜಾನ್ ಕಡೆಗೆ ಬರುತ್ತಿದ್ದರು. ಈ ಸಮಯದಲ್ಲಿ ಗಾಬರಿಯಿಂದ ಜಾನ್ ಬೈಕ್ ಅನ್ನು ಅಲ್ಲೇ ಬಿಟ್ಟು ಕಾಡಿನ ಕಡೆಗೆ ಓಡಲು ಪ್ರಾರಂಭಿಸಿದನು. ಓಡುತ್ತಾ ಓಡುತ್ತಾ ಅವನು ಬಹಳ ಸುಸ್ತಾಗಿದ್ದನು ಮತ್ತು ಒಂದು ದೊಡ್ಡ ಮರದ ಹಿಂದೆ ಹೋಗಿ ಅಡಗಿಕೊಂಡನು. ಅವನು ತನ್ನ ಪ್ರಾಣಕ್ಕಾಗಿ ದೇವರನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದನು. ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ದೂರದಿಂದ ಪೊಲೀಸ್ ಸೈರನ್ನ ಸದ್ದು ಕೇಳಿಸಿತು ಮತ್ತು ಅವನು ತನ್ನ ಉಳಿದಿದ್ದ ಧೈರ್ಯವನ್ನು ತಂದುಕೊಂಡು ತನ್ನ ಬೈಕ್ ಕಡೆಗೆ ಓಡಲು ಪ್ರಾರಂಭಿಸಿದನು. ಅವನು ತನ್ನ ಬೈಕ್ ಬಳಿ ತಲುಪಿದಾಗ ಪೊಲೀಸರು ಅವನ ಬೈಕ್ ಅನ್ನು ಪರಿಶೀಲಿಸುತ್ತಿರುವುದನ್ನು ನೋಡಿದನು. ಅವನು ಪೊಲೀಸರಿಗೆ ಎಲ್ಲವನ್ನೂ ಹೇಳಿದನು ಮತ್ತು ಅವರನ್ನು ಆ ಮನೆಗೆ ಕರೆದುಕೊಂಡು ಹೋದನು. ಪೊಲೀಸರು ಆ ಮನೆಯೊಳಗೆ ಹೋಗಿ ತನಿಖೆ ನಡೆಸಿದರು. ಆದರೆ ಅವರಿಗೆ ಒಂದು ಕಾಡು ಬೆಕ್ಕನ್ನು ಹೊರತುಪಡಿಸಿ ಆ ಮನೆಯಲ್ಲಿ ಯಾರೂ ಸಿಗಲಿಲ್ಲ. ಮಾರನೇ ಬೆಳಿಗ್ಗೆ ಜಾನ್ಗೆ ಆ ಮನೆ ಕಳೆದ 2-3 ವರ್ಷಗಳಿಂದ ಖಾಲಿ ಬಿದ್ದಿದೆ ಎಂದು ತಿಳಿಯಿತು. ಮತ್ತು 3 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಒಬ್ಬ ಮಹಿಳೆ ಮತ್ತು ಅವಳ ಇಬ್ಬರು ಚಿಕ್ಕ ಹೆಣ್ಣು ಮಕ್ಕಳು ವಾಸಿಸುತ್ತಿದ್ದರು. ಅವರ ಹಠಾತ್ ಕೊಲೆಯಾಗಿತ್ತು. ಇದನ್ನು ತಿಳಿದ ಜಾನ್ಗೆ ದಿಗ್ಭ್ರಮೆ ಉಂಟಾಯಿತು. ಅಂದು ಅವನು ನೋಡಿದವರು ಆ ಮಹಿಳೆ ಮತ್ತು ಅವಳ ಚಿಕ್ಕ ಮಕ್ಕಳ ಆತ್ಮಗಳೇ ಆಗಿದ್ದವು ಎಂದು ಅವನಿಗೆ ಅರ್ಥವಾಯಿತು. ಬಹುಶಃ ಅವರು ಇಂದಿಗೂ ಆ ಮನೆಯಲ್ಲಿ ಬಂಧಿಯಾಗಿದ್ದಾರೆ. ಆದರೆ ಅವರನ್ನು ಯಾರು ಕೊಂದರು ಎಂದು ಅವನಿಗೆ ಎಂದಿಗೂ ಅರ್ಥವಾಗಲಿಲ್ಲ. ಈ ಘಟನೆಯ ನಂತರ ಜಾನ್ ಪಿಜ್ಜಾ ಡೆಲಿವರಿ ಕೆಲಸವನ್ನು ತೊರೆದನು. ಆದರೆ ಅವನು ಯಾವಾಗ ಆ ಘಟನೆಯನ್ನು ನೆನಪಿಸಿಕೊಂಡರೂ ಭಯದಿಂದ ನಡುಗುತ್ತಾನೆ.